Hello my dear students, once again welcome to the JCBM College YouTube channel. In this video lecture, I am explaining about the various things in connection with the Keynesian theory of employment, especially the aggregate demand function and aggregate supply function. In the earlier video, I am already explained about the meaning of aggregate demand function, meaning of aggregate supply function, what are the factors that influencing on aggregate demand and aggregate supply, or what are the determinants of aggregate demand and aggregate supply function is to be determined, is to be explained also. In the last class, in the last video lecture, I am says that when the aggregate demand function that is equals to aggregate supply function, the effective demand is to be created. In any economy, the effective demand is the sole determinants of the total employment, total output, total income of the nation according to J.M. Keynes. In this video lecture, I am further explaining about with the help of a chart, we are explaining about the aggregate demand and aggregate supply concept. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮನ್ನು JCBM ಕಾಲೇಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಹಿಂದಿನ ಒಂದು ವಿಡಿಯೋ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ J.M. Keynes ರವರ ಉದ್ಯೋಗ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಬೇಡಿಕೆಯ ಕಾರ್ಯ ಮತ್ತು ಸಮಗ್ರ ಪೂರೈಕೆಯ ಕಾರ್ಯದ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಸಮಗ್ರ ಬೇಡಿಕೆಯ ಕಾರ್ಯ ಅಂತ ಹೇಳೋದು ಒಂದು ದೇಶದ ಉದ್ಯಮಗಳ ಅಥವಾ ಉದ್ಯಮಿಗಳ ಆದಾಯವನ್ನು ಅದು ಪ್ರತಿನಿಧಿಸ್ತಾ ಇರುತ್ತೆ. ಸಮಗ್ರ ಪೂರೈಕೆಯ ಕಾರ್ಯವು ಉದ್ಯಮಿಗಳು ಮಾಡುವಂಥ ವೆಚ್ಚವನ್ನು ಅದು ಪ್ರತಿನಿಧಿಸ್ತಾ ಇರುತ್ತೆ. ಸಮಗ್ರ ಬೇಡಿಕೆಯ ಕಾರ್ಯ ಮತ್ತು ಸಮಗ್ರ ಪೂರೈಕೆಯ ಕಾರ್ಯ ಯಾವಾಗ ಪರಸ್ಪರ ಸಮನಾಗಿರುತ್ತೆ ಆಗ ಪರಿಣಾಮಕಾರಿ ಬೇಡಿಕೆ ನಿರ್ಧಾರ ಆಗುತ್ತೆ ಅಂತ J.M. Keynes ಹೇಳ್ತಾನೆ. ಅಂದರೆ ಒಂದು ದೇಶದಲ್ಲಿ ಯಾವುದೇ ಒಂದು ದೇಶದಲ್ಲಿ ನಾವು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬೇಕು ಅಂತಾದರೆ ಪರಿಣಾಮಕಾರಿ ಬೇಡಿಕೆಯು ಸಮತೋಲನದಲ್ಲಿರುವಂತೆ ನಾವು ನೋಡ್ಕೋಬೇಕಾಗುತ್ತೆ. ಯಾವುದೇ ಒಂದು ದೇಶದಲ್ಲಿ ಪರಿಣಾಮಕಾರಿ ಬೇಡಿಕೆಯು ಸಮತೋಲನದಲ್ಲಿ ಇದ್ದಾಗ ಮಾತ್ರ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯಾಗಲಿ ಅರೆ ಉದ್ಯೋಗ ಸಮಸ್ಯೆಯಾಗಲಿ ಯಾವುದೂ ಕೂಡ ಬರೋದಿಲ್ಲ ಅಂತೇಳಿ J.M. Keynes ಹೇಳಿರ್ತಾನೆ. ಈಗ ಈ ಒಂದು ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಮುಖ್ಯವಾಗಿ ಹೇಳುವಂಥ ವಿಷಯ ಏನು ಅಂತ ಹೇಳಿದರೆ, ಈ ಒಂದು ಪರಿಣಾಮಕಾರಿ ಬೇಡಿಕೆ ನಿರ್ಧರಿಸುವಂತಹ ಸಮಗ್ರ ಬೇಡಿಕೆಯ ಕಾರ್ಯ ಮತ್ತು ಸಮಗ್ರ ಪೂರೈಕೆಯ ಕಾರ್ಯವನ್ನು ನಾವು ಒಂದು ಶೆಡ್ಯೂಲ್ನ ಮೂಲಕ, ಒಂದು ಅನುಸೂಚಿಯ ಮೂಲಕ ನಾವು ಹೇಗೆ ವ್ಯಕ್ತಪಡಿಸ್ಬೋದು. ಸಮಗ್ರ ಬೇಡಿಕೆ ಅನುಸೂಚಿ, ಸಮಗ್ರ ಪೂರೈಕೆ ಅನುಸೂಚಿ ಇವೆರಡನ್ನೂ ಕೂಡ ನಾವು ಪ್ರತ್ಯೇಕವಾಗಿ ಬರೆದ್ಬಿಟ್ಟು ಅದರ ಮೂಲಕ ನಾವು ಪರಿಣಾಮಕಾರಿ ಬೇಡಿಕೆ ಹೇಗೆ ನಿರ್ಧಾರ ಆಗುತ್ತೆ ಅಂತ ನಾವೀಗ ತಿಳ್ಕೊಬೇಕಾಗತ್ತೆ. According to J.M. Keynes, when aggregate demand function that is equals to aggregate supply function, effective demand is to be created. Effective demand is the sole determinants of employment level. In any economy, the unemployment problem is arising only due to the lack of effective demand. Lack of effective demand according to J.M. Keynes. J.M. Keynes ಅವರ ಪ್ರಕಾರ ಯಾವುದೇ ಒಂದು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಯಾಕೆ ಉದ್ಭವಿಸುತ್ತೆ ಅಥವಾ ಉಂಟಾಗುತ್ತೆ ಅಂತ ಹೇಳಿದರೆ ಪರಿಣಾಮಕಾರಿ ಬೇಡಿಕೆಯ ಕೊರತೆಯಿಂದ. ಈ ಪರಿಣಾಮಕಾರಿ ಬೇಡಿಕೆಯು ಕೊರತೆಯಲ್ಲಿ ಇರದೇ ಇರುವಂಥ ಹೇಗೆ ನೋಡ್ಕೋಬೇಕು ಅಂತ ಹೇಳಿದರೆ, ಸಮಗ್ರ ಬೇಡಿಕೆಯ ಕಾರ್ಯ ಮತ್ತು ಸಮಗ್ರ ಪೂರೈಕೆಯ ಕಾರ್ಯ ಇವೆರಡೂ ಕೂಡ ಪರಸ್ಪರ ಸಮನಾಗಿರುವಂತೆ ನಾವು ನೋಡ್ಕೋಬೇಕಾಗತ್ತೆ. ಸಮನಾಗಿರುವಂತೆ ನೋಡಿಕೊಂಡಾಗ ಏನಾಗುತ್ತೆ, ಪರಿಣಾಮಕಾರಿ ಬೇಡಿಕೆಯು ನಿರ್ಧಾರ ಆಗುತ್ತೆ. ಇವತ್ತಿನ ವಿಡಿಯೋ ಲೆಕ್ಚರಲ್ಲಿ ನಾನು ಮುಖ್ಯವಾಗಿ ನಿಮಗೆ ಒಂದು ಅನುಸೂಚಿಯನ್ನು ಬರೆದುಬಿಟ್ಟು ವಿತ್ ದಿ ಹೆಲ್ಪ್ ಆಫ್ ಎ ಡಿಮಾಂಡ್ ಶೆಡ್ಯೂಲ್ ಆ್ಯಂಡ್ ಸಪ್ಲೈ ಶೆಡ್ಯೂಲ್ ಹೌ ದ ಎಫೆಕ್ಟಿವ್ ಡಿಮಾಂಡ್ is to be determined. That is explained. That is the theme of this particular video lecture. ಇವತ್ತಿನ ವಿಡಿಯೋ ಲೆಕ್ಚರ್ನ ಪ್ರಮುಖವಾದ ಉದ್ದೇಶ ಅಂದರೆ ಬೇಡಿಕೆ ಅನುಸೂಚಿ ಮತ್ತು ಪೂರೈಕೆ ಅನುಸೂಚಿಯ ಸಹಾಯದಿಂದ, ಬೇಡಿಕೆಯ ಅನುಸೂಚಿ ಮತ್ತು ಪೂರೈಕೆ ಅನುಸೂಚಿಯ ಸಹಾಯದಿಂದ ಯಾವ ರೀತಿಯಲ್ಲಿ ಪರಿಣಾಮಕಾರಿ ಬೇಡಿಕೆಯ ನಿರ್ಧಾರವಾಗುತ್ತೆ ಅಂತ ನಾವಿಲ್ಲಿ ನಿಮಗೆ ಹೇಳಬೇಕಾಗುತ್ತೆ. ಫಸ್ಟ್ ಆಫ್ ಆಲ್, ವಿ ಆರ್ ಟ್ರೈ ಟು ಎಕ್ಸ್ಪ್ಲೈನ್ ಅಬೌಟ್ ದಿ ಅಗ್ರಿಗೇಟ್ ಡಿಮಾಂಡ್ ಶೆಡ್ಯೂಲ್. The first schedule is the aggregate demand schedule. That is the aggregate demand schedule. In this particular aggregate demand schedule, we have two columns. The first column indicates the level of employment in lakhs. Level of employment opportunities in lakhs. In the second column, that is the aggregate demand price in
in crores. In the first column, the level of employment in lakh. In the second column, aggregate demand price in crores. That is the two important column in this particular the aggregate demand schedule. The first one is the 40 lakhs, 50 lakhs, 60 lakhs, 70 lakhs, 80 lakhs, 90 lakhs, 100 lakhs. That is the level of employment. The amount of labor employed for the purpose of producing the product. For the purpose of producing the product. Number second column 460, 480, 500, 520, 440, 560, 580. That is the aggregate demand price. Aggregate demand price means aggregate demand or aggregate demand price. Aggregate demand always explain the income of the entrepreneurs who engaging in the productive activity. The aggregate demand function, I am already mentioned that it always indicates the income or the receipts of the people who engaged in the production activities or entrepreneurs. Aggregate demand function explain the income of the entrepreneurs. In this particular, the second column explain the income in crores, 460 crores, 580 crores, 500 crores, 520 crores, 540, 560, 480 crores. Because of employing the 40 lakhs people in a given production process, the total amount of income expected by the entrepreneur is the 460 crores. At the same time, because of employing the 50 lakhs people in a given production process, the given entrepreneur who expects the 480 crores rupees of income. In this way, because of the employing the different level of laborer in a production process, that is the expected income of the entrepreneur. That is the aggregate demand schedule. Aggregate demand schedule always explain the expected income or the certain amount of income must be collected. That is the aggregate demand function. In this particular column, that it always indicates the aggregate demand price or demand price of a given entrepreneur because of employing the different level of laborer. ನೋಡಿ ಈ ಒಂದು ಇದನ್ನು ನಾವು ಸಮಗ್ರ ಬೇಡಿಕೆ ಅನುಸೂಚಿ ಅಂತ ಕರಿತೀವಿ. ಸಮಗ್ರ ಬೇಡಿಕೆ ಅನುಸೂಚಿ. ಈ ಸಮಗ್ರ ಬೇಡಿಕೆ ಅನುಸೂಚಿಯಲ್ಲಿ ಪ್ರಮುಖವಾಗಿ ಎರಡು ಕಾಲಮ್ಗಳು ಇರ್ತವೆ. ಒಂದನೇ ಕಾಲಮ್ ಏನು? ಪ್ರಮುಖವಾಗಿ ಇಲ್ಲಿ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗದ ಪ್ರಮಾಣ ಅಥವಾ ಉದ್ಯೋಗದ ಗಾತ್ರ ಅಂತ ಬೇಕಂತ ತಿಳ್ಕೊಳ್ಳಿ. ಉದ್ಯೋಗದ ಪ್ರಮಾಣ ಅಥವಾ ಉದ್ಯೋಗದ ಗಾತ್ರ ಲಕ್ಷ ರೂಪಾಯಿಗಳಲ್ಲಿ. ಎರಡನೇ ಕಾಲಮ್ನಲ್ಲಿ ಸಮಗ್ರ ಬೇಡಿಕೆಯ ಬೆಲೆ. ಸಮಗ್ರ ಬೇಡಿಕೆಯ ಬೆಲೆ ಅಥವಾ ಸಮಗ್ರ ಬೇಡಿಕೆ ಅಂತ ಬೇಕಾದ್ರೆ ನೀವು ಹೇಳ್ಬೋದು. ನಿಮ್ಗೆ ಈಗಾಗಲೇ ಗೊತ್ತಿದ್ದು ಸಮಗ್ರ ಬೇಡಿಕೆ ಅಂದ್ರೇನು? ಸಮಗ್ರ ಬೇಡಿಕೆಯು JM ಕೇನ್ಸ್ ಅವರ ಉದ್ಯೋಗ ಸಿದ್ಧಾಂತದಲ್ಲಿ ಯಾವತ್ತೂ ಕೂಡ ಉದ್ಯಮಿಗಳ ಆದಾಯವನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಉದ್ಯಮಿಗಳಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಕಾರ್ಮಿಕರನ್ನು ನೇಮಿಸಿಕೊಂಡಾಗ ಅದರಿಂದ ಬರುವಂಥ ಆದಾಯವನ್ನು ರೆಪ್ರೆಸೆಂಟ್ ಮಾಡುವಂಥದ್ದೇ ಸಮಗ್ರ ಬೇಡಿಕೆಯ ಕಾರ್ಯ. ಇದು ನೋಡಿ, ಬೇರೆ ಬೇರೆ ಪ್ರಮಾಣದಲ್ಲಿ ಕಾರ್ಮಿಕರನ್ನು ನೇಮಿಸಿಕೊಂಡಾಗಿದೆ. ಅಂದರೆ ಕಾರ್ಮಿಕರನ್ನು 40 ಲಕ್ಷ ಕಾರ್ಮಿಕರು, 50 ಲಕ್ಷ, 60, 70, 80, 90, 100 ಹೀಗೆ ಬೇರೆ ಬೇರೆ ಗಾತ್ರದಲ್ಲಿ ಕಾರ್ಮಿಕರನ್ನು ನೇಮಿಸಿಕೊಂಡು ಅದರ ಮೂಲಕ ಉತ್ಪಾದನೆ ಮಾಡಲ್ಪಟ್ಟ ಸರಕಿನ ಮಾರಾಟದಿಂದ ನಿರೀಕ್ಷೆ ಮಾಡಲ್ಪಟ್ಟಂಥ ಆದಾಯ. ನೋಡಿ, ಎರಡನೇ ಕಾಲಮ್ ಇದೆಯಲ್ಲ, ಇದು 460 ಕೋಟಿ ಅಥವಾ 480 ಕೋಟಿ, 500 ಕೋಟಿ, 520, 540, 560, 580 ಅಂತ ಹೇಳೋದು ಉದ್ಯಮಿಗಳ ಆದಾಯವನ್ನು ಇದು ತೋರಿಸುತ್ತೆ. ಬೇರೆ ಬೇರೆ ಪ್ರಮಾಣದಲ್ಲಿ ಕಾರ್ಮಿಕರನ್ನ ನೇಮಿಸಿಕೊಂಡ್ಬಿಟ್ಟು
ತನ್ಮೂಲಕ ಸರಕನ್ನು ಉತ್ಪಾದನೆ ಮಾಡಿದಾಗ ಅದನ್ನು ಮಾರಾಟ ಮಾಡೋದ್ರಿಂದ ಬರುವಂತಹ ಪ್ರತಿಫಲವನ್ನು ಇದು ಇಂಡಿಕೇಟ್ ಮಾಡ್ತಾ ಇರುತ್ತೆ. ಅದನ್ನು ಸಮಗ್ರ ಬೇಡಿಕೆಯ ಬೆಲೆ ಅಂತ ಹೇಳ್ತೀವಿ ಅಥವಾ ಸಮಗ್ರ ಬೇಡಿಕೆ ಅಂತ ಹೇಳ್ತೀವಿ. ಸಮಗ್ರ ಬೇಡಿಕೆಯು ನೀವು ಈಗಾಗಲೇ ಅರ್ಥ ಮಾಡ್ಕೊಂಡ ಹಾಗೆ ಉದ್ಯಮಿಗಳ ಆದಾಯವನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ, ತಿಳಿಸುತ್ತೆ. ಬೇರೆ ಬೇರೆ ಪ್ರಮಾಣದಲ್ಲಿ ಕಾರ್ಮಿಕರ ನೇಮಕಾತಿ ಮಾಡ್ಕೊಂಡ್ಬಿಟ್ಟು ಅಂದರೆ 40, 50, 60, 70, 80 ಈ ರೀತಿಯಲ್ಲಿ ಕಾರ್ಮಿಕರನ್ನು ಲಕ್ಷಗಳಲ್ಲಿ ನೇಮಕಾತಿ ಮಾಡ್ಕೊಂಡ್ಬಿಟ್ಟು ಅದರಿಂದ ಉತ್ಪಾದನೆ ಮಾಡಲ್ಪಟ್ಟ ಸರಕಿನ ಮಾರಾಟದಿಂದ ನಿರೀಕ್ಷೆ ಮಾಡಲ್ಪಟ್ಟಂತಹ ಆದಾಯ ಇದೆಯಲ್ಲ, ಇದನ್ನು ಸಮಗ್ರ ಬೇಡಿಕೆಯ ಕಾರ್ಯ ಅಂತ ನಾವು ಕರಿತೀವಿ. ಇದನ್ನು ಸಮಗ್ರ ಬೇಡಿಕೆಯ ಅನುಸೂಚಿ ಅಂತ ಹೇಳ್ತೀವಿ. ಸಮಗ್ರ ಬೇಡಿಕೆ ಅನುಸೂಚಿ ಏನು ಹೇಳುತ್ತೆ? ಬೇರೆ ಬೇರೆ ಪ್ರಮಾಣದಲ್ಲಿ ಕಾರ್ಮಿಕರನ್ನು ನೇಮಿಸಿಕೊಂಡು ಒಬ್ಬ ಉದ್ಯಮಿಯು ಅಥವಾ ಒಂದು ಅರ್ಥವ್ಯವಸ್ಥೆಯಲ್ಲಿನ ಉದ್ಯಮಿಗಳು ನಿರೀಕ್ಷೆ ಮಾಡಿದ ಆದಾಯವನ್ನು ತೋರಿಸುವ ಪಟ್ಟಿಯಾಗಿರುತ್ತೆ. ಅಗ್ರಿಗೇಟ್ ಡಿಮಾಂಡ್ ಶೆಡ್ಯೂಲ್ ಈಸ್ ಎ ಶೆಡ್ಯೂಲ್. ಇಟ್ ಎಕ್ಸ್ಪ್ಲೈನ್ಸ್ ದಿ ಬಿಕಾಸ್ ಆಫ್ ಎಂಪ್ಲಾಯಿಂಗ್ ದಿ ವೇರಿಯಸ್ ಲೆವೆಲ್ ಆಫ್ ಲೇಬರರ್ in a given production process and producing the product and selling the product in the market, through which they are able to earning the income. The amount of income earned by the given entrepreneur or all the entrepreneurs in the economy because of the employing the different level of labor, that is known as aggregate demand schedule. Aggregate demand schedule is a schedule. It explains the various level of employment opportunity created in the economy through which they are able to earning the income. That is the aggregate demand schedule. In this particular schedule explains the income of the laborer, income of the entrepreneur that represent in particular first column. In the second schedule, aggregate supply schedule. Aggregate supply schedule always represent the aggregate supply schedule always represent the expenditure incurred by the expenditure incurred by the entrepreneur because of employing the various level of laborer to produce a product, to produce a given product. That is the aggregate supply schedule. Aggregate supply schedule or aggregate supply, it explains the expenditure of the entrepreneur who engaging in the production process. In this particular schedule also we have two columns. The first column, that is the level of employment in lakh. In the second column, the aggregate supply price. Aggregate supply price. Aggregate supply price means aggregate supply. Aggregate supply means because of employing the various level of laborer who engaging in a given production process through which they are producing the product. After producing the product, they selling the product, some amount of income must be collected. Some amount of income must be collected. That is known as aggregate supply price. Aggregate supply price always represent the expenditure incurred by the expenditure incurred by the entrepreneur that represent the aggregate supply price. In the second schedule, because of employing the 40 lakhs of people in a given production process, the total amount of expenditure must be incurred is for 430 crores. 50, because of employing the 50 lakhs people, the amount of the income must be collected. The amount of income must be collected, that is the 460. 60, because of employing the 60 lakhs people in a given production process, the amount of income must be collected is 490. In this way, because of employing the different level of labor in a given production process, the amount of income must be expected, must be collected for the sake of incurred the expenses. That is known as aggregate supply function. That is the aggregate supply schedule. Aggregate supply schedule always represent the various, because of employing the various level of laborer in a production process through which they are able to produce the product, and after producing the product, they selling the product in the market. After selling the product, they get some amount of minimum income. That represent the aggregate supply schedule. ಈ ಒಂದು ಎರಡನೇ ಪ್ರಮುಖವಾದ ಒಂದು ಅನುಸೂಚಿ, ಇದನ್ನು ಸಮಗ್ರ ಪೂರೈಕೆ ಅನುಸೂಚಿ ಅಂತ ಕರಿತೇವೆ. ಸಮಗ್ರ ಪೂರೈಕೆ ಅನುಸೂಚಿಯು ಉದ್ಯಮಿಗಳ ವೆಚ್ಚವನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ.
ಸಮಗ್ರ ಪೂರೈಕೆ ಅಥವಾ ಪೂರೈಕೆಯ ಅನುಸೂಚಿಯು ಉದ್ಯಮಿಗಳ ವೆಚ್ಚವನ್ನು ಇದು ಹೇಳುತ್ತೆ, ಎಷ್ಟು ವೆಚ್ಚವನ್ನು ಉದ್ಯಮಿಗಳು ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದೆ. ಅಂದರೆ ನೋಡಿ, ಇಲ್ಲಿ ಪ್ರಮುಖವಾಗಿ 2 ಕಾಲಮ್ ಇದೆ. ಒಂದು ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗದ ಪ್ರಮಾಣ ಅಥವಾ ಗಾತ್ರ. ಇಲ್ಲಿ ಸಪ್ಲೈ ಪ್ರೈಸ್ ಸಮಗ್ರ ಪೂರೈಕೆಯ ಬೆಲೆ ಅಂತ ಹೇಳಿ 2 ಕಾಲಮ್ ಇದೆ. ಈಗ ನೋಡಿ, ಫಸ್ಟ್ 40 lakhs, 50 lakhs, 60 lakhs, 70, 80 ಈ ರೀತಿಯಲ್ಲಿ ನಾವು ಕಾರ್ಮಿಕರ ನೇಮಕಾತಿ ಮಾಡ್ಕೊಳ್ತಾ ಹೋಗಿದ್ದೇವೆ. ಒಂದು ರಾಷ್ಟ್ರದಲ್ಲಿರುವ ಉದ್ಯಮಿಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಕಾರ್ಮಿಕರ ನೇಮಕಾತಿ ಮಾಡ್ಕೊಳ್ತಾ ಹೋಗಿದ್ದಾರೆ. ಆ ಮಾಡ್ಕೊಳ್ತಾ ಹೋದಾಗ ಅದರಿಂದ ಅವರಿಗೆ ಬೇರೆ ಬೇರೆ ಪ್ರಮಾಣದಲ್ಲಿ ಆದಾಯವನ್ನು ಅವರು ನಿರೀಕ್ಷೆ ಮಾಡಿದ್ದಾರೆ. ಇದು ಕರೆಕ್ಟ್, ಅವರಿಗೆ ಬರಲೇಬೇಕಾದ ಆದಾಯ ಇದಂದರೆ ಇಲ್ಲಿ ಕಾರ್ಮಿಕರನ್ನ ಅಂದರೆ 40 ಲಕ್ಷ ಕಾರ್ಮಿಕರು ನೇಮಿಸಿಕೊಂಡಾಗ ಅವರಿಗೆ 430 ಕೋಟಿ ರೂಪಾಯಿ ಆದಾಯ ಬರಲೇಬೇಕು, ಯಾಕೆಂದರೆ ಅಷ್ಟು ವೆಚ್ಚವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ 50 ಕೋಟಿ ಕಾರ್ಮಿಕರ ನೇಮಕಾತಿ ಮಾಡಿಕೊಂಡಾಗ 460. ಈ ರೀತಿಯಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಕಾರ್ಮಿಕರನ್ನು ನೇಮಕಾತಿ ಮಾಡಿಕೊಂಡು ತನ್ಮೂಲಕ ಉತ್ಪಾದನೆ ಮಾಡಿದ ಸರಕಿನಿಂದ ಅವರಿಗೆ ಬರಲೇಬೇಕಾದ ಆದಾಯವನ್ನು ರೆಪ್ರೆಸೆಂಟ್ ಮಾಡುವಂಥದ್ದೇ ಅಗ್ರಿಗೇಟ್ ಸಪ್ಲೈ ಪ್ರೈಸ್. According to J.M. Keynes, when the aggregate supply price that is equals to aggregate demand function, or aggregate supply and aggregate demand both are equal, in this particular point the effective demand is to be created. ಅಂದರೆ J.M. Keynes ಅವರ ಪ್ರಕಾರ ನೋಡಿ, ಈ ಒಂದು ಶೆಡ್ಯೂಲ್ ನೋಡಿ, ನೀವು 2 ಶೆಡ್ಯೂಲನ್ನು ಅಬ್ಸರ್ವ್ ಮಾಡಿ, ಯಾವುದೇ ಒಂದು ಹಂತದಲ್ಲಿ ಯಾವುದೇ ಒಂದು ಪ್ರಮಾಣದಲ್ಲಿ ಕಾರ್ಮಿಕರ ನೇಮಕಾತಿ ಮಾಡಿಕೊಂಡಾಗ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಇವೆರಡೂ ಕೂಡ ಸಮನಾಗಿದೆ. ಆ ಒಂದು ಹಂತವನ್ನು ಪರಿಣಾಮಕಾರಿ ಬೇಡಿಕೆ ನಿರ್ಧರಿಸುವ ಅಂಶ ಅಂತ ಹೇಳ್ತಾನೆ J.M. Keynes. ಅಕಾರ್ಡಿಂಗ್ ಟು J.M. Keynes, ಇನ್ ಎ ಪರ್ಟಿಕ್ಯುಲರ್ ಲೆವೆಲ್ ಆಫ್ ಲೇಬರ್ who are employed in a given production process, in a particular level, the aggregate demand is equals to aggregate supply. In this particular level of employment, that is the level of employment that is enough to create the effective demand according to J.M. Keynes. ನೋಡಿ, J.M. Keynes ಅವರ ಪ್ರಕಾರ ಈ 2 ಶೆಡ್ಯೂಲನ್ನು ನೀವು ಅಬ್ಸರ್ವ್ ಮಾಡಿ, ಯಾವುದೇ ಒಂದು ಹಂತದಲ್ಲಿ ಕಾರ್ಮಿಕರನ್ನು ನೇಮಿಸಿಕೊಂಡು ಸರಕನ್ನು ಉತ್ಪಾದನೆ ಮಾಡಿದಾಗ ಆ ಉದ್ಯಮಿಗಳಿಗೆ ಬರುವಂಥ ಆದಾಯ ಮತ್ತು ವೆಚ್ಚ ಇವೆರಡೂ ಕೂಡ ಸಮನಾಗಿರುತ್ತೆ. ನೋಡಿ, ಈ 2 ಶೆಡ್ಯೂಲ್ ಅಬ್ಸರ್ವ್ ಮಾಡಿದಾಗ ನೋಡಿ ಏನಾಗಿದೆ, ಸಮಗ್ರ ಬೇಡಿಕೆಯ ಪಟ್ಟಿಯನ್ನು ಮೊದಲು ನೋಡಿ. ಸಮಗ್ರ ಬೇಡಿಕೆಯ ಪಟ್ಟಿಯಲ್ಲಿ 70 ಲಕ್ಷ ಜನ ಕಾರ್ಮಿಕರ ನೇಮಕಾತಿ ಮಾಡಿಕೊಂಡಾಗ, ಬಿಕಾಸ್ ಆಫ್ ಎಂಪ್ಲಾಯಿಂಗ್ ದಿ 70 lakhs ಲೇಬರ್ who are employed in a given production process, the total amount of income is the 420 crores. ಅಂದರೆ 70 ಲಕ್ಷ ಕಾರ್ಮಿಕರ ನೇಮಕಾತಿ ಮಾಡಿಕೊಂಡಾಗ 520 ಕೋಟಿ ಆದಾಯ ಬರ್ತಾ ಇದೆ. ಇದು ಅವರ ಸಮಗ್ರ ಬೇಡಿಕೆ, ಅವರ ಆದಾಯ, ಉದ್ಯಮಿಗಳ ಆದಾಯ ಆಯಿತು. ಇದಕ್ಕೆ ವಿರುದ್ಧವಾಗಿ ಸಮಗ್ರ ಪೂರೈಕೆಯ ಒಂದು ಅನುಸೂಚಿ ನೋಡಿ. ಸಮಗ್ರ ಪೂರೈಕೆ ಅನುಸೂಚಿಯಲ್ಲಿ 70 ಕೋಟಿಯಷ್ಟು ಕಾರ್ಮಿಕರ ನೇಮಕಾತಿ ಮಾಡಿಕೊಂಡಾಗ ಅದರಿಂದ ಅವರಿಗೆ ಮತ್ತೆ ಪುನಃ 520 ಕೋಟಿ ಆದಾಯ ಬರ್ತಾ ಇದೆ. ಹಾಗಾಗಿ ನಾನು ನಿಮಗೆ ಏನು ಹೇಳ್ತೀನಿ ಅಂತ ಹೇಳಿದರೆ, J.M. Keynes ಅವರ ಪ್ರಕಾರ ಯಾವ ಒಂದು ಹಂತದಲ್ಲಿ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಇವೆರಡೂ ಕೂಡ ಪರಸ್ಪರ ಸಮನಾಗಿರುತ್ತೋ ಅದನ್ನೇ ಪರಿಣಾಮಕಾರಿ ಬೇಡಿಕೆ ನಿರ್ಧರಿಸುವ ಹಂತ ಅಂತ ಹೇಳ್ತೇವೆ. ಅಕಾರ್ಡಿಂಗ್ ಟು J.M. Keynes, in a particular level of, or in a given point where aggregate demand that is equals to aggregate supply, in this particular, because of employing the 70 lakhs of people in a given a production process, they get 520 crores rupees of income. At the same time, because of the employing the same level of labor, they made the 520 crores rupees of expenditure. The expenditure is equal to income. That is the point, that is the effective demand is to be created. Or before that and after that, there is no question of employment. Or before that is the underemployment problem. After that is a problem of full employment according to J.M. Keynes. ಈ ಒಂದು ಹಂತವನ್ನು ಬಿಟ್ಟರೆ, ಅಂದರೆ 70 ಲಕ್ಷ ಕಾರ್ಮಿಕರನ್ನ ನೇಮಿಸಿಕೊಂಡು 520 ಕೋಟಿ ಆದಾಯವನ್ನು ಮತ್ತು 520 ಕೋಟಿ ವೆಚ್ಚವನ್ನು ಮಾಡುವ ಹಂತವನ್ನು ಬಿಟ್ಟರೆ ಬೇರೆ ಯಾವ ಹಂತದಲ್ಲೂ ಕೂಡ ಪರಿಣಾಮಕಾರಿ ಬೇಡಿಕೆ ನಿರ್ಧಾರ ಆಗೋದಿಲ್ಲ.
ಅಂದರೆ ಒಂದು ದೇಶದಲ್ಲಿರುವಂಥ ಕಾರ್ಮಿಕರಿಗೆ ನಾವು ಹೆಚ್ಚಿನ ಪ್ರಮಾಣದ ಉದ್ಯೋಗವನ್ನು ಕೊಡಬೇಕಾದ್ರೆ ಈ ಪ್ರಮಾಣದಲ್ಲಿ ನಾವು ಕಾರ್ಮಿಕರ ನೇಮಕಾತಿ ಮಾಡ್ಕೋಬೇಕು ಅಂತ JMK ಅಂತ ಹೇಳ್ತಾನೆ. ದಟ್ ಈಸ್ ಅಬೌಟ್ ವಿತ್ ದಿ ಹೆಲ್ಪ್ ಆಫ್ ಎ ಶೆಡ್ಯೂಲ್ we are trying to explain about the concept of the aggregate demand function and aggregate supply function. In the next video lecture, I am trying to explaining this particular concept with the help of a diagram. ಅಂದರೆ ಮುಂದಿನ ಒಂದು ವಿಡಿಯೋ ಲೆಕ್ಚರಲ್ಲಿ ನಾನು ಮುಖ್ಯವಾಗಿ ಏನು ಹೇಳ್ತೀನಿ, ಈ ಒಂದು ಸಮಗ್ರ ಬೇಡಿಕೆ ಕಾರ್ಯ ಮತ್ತು ಸಮಗ್ರ ಪೂರೈಕೆ ಕಾರ್ಯಗಳು ಹೇಗೆ ಪರಸ್ಪರ ಸಂಧಿಸ್ತವೆ ಎನ್ನುವ ಅಂಶವನ್ನು ಒಂದು ರೇಖಾಚಿತ್ರದ ಮೂಲಕ ನಿಮಗೆ ವಿವರಿಸಲಿಕ್ಕೆ ಇದ್ದೇನೆ. ಥ್ಯಾಂಕ್ ಯು.